ಬಿಜೆಪಿಯವರು ಪ್ರತಿಭಟನೆ ಮಾಡಲಿಕ್ಕೆ ಅವರಿಗೆ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇವರು ಅಧಿಕಾರದಲ್ಲಿದ್ದರು, ಇವರೆಷ್ಟು ತುಂಬಿದಾರಂತೆ? ಇದೇ ಬಿಜೆಪಿ ಸರ್ಕಾರ ಕಳೆದ 5 ವರ್ಷ ಇಲ್ಲೇ ಇತ್ತಲ್ಲ, ಅವರೆಷ್ಟು ಜನ ಭರ್ತಿ ಮಾಡಿದಾರಂತೆ? ನಾವು ಬಂದಮೇಲೆ ಇಲ್ಲಿವರೆಗೆ 40,000ಕ್ಕೂ ಹೆಚ್ಚು ಜನ ಭರ್ತಿ ಮಾಡಿದ್ದೇವೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು 56,000 ಜನ ತಗೊಳ್ತೀವಿ ಅಂತ ಹೇಳಿ ಕೂಡ ಮಾತನ್ನು ಕೊಟ್ಟಿದ್ದಾರೆ. ಆ ಪಾಪ ಯುವಕರು ಬಂದಿದ್ದರು, ಅವ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಸ್ಟ್ರೈಕ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ಅದು. ಮೋಸ್ಟ್ಲಿ ಈ ಬಜೆಟ್ನಲ್ಲಿ ಅಥವಾ ಬಜೆಟ್ ನಂತರ, ಬಜೆಟ್ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಸಂಧಾನ ಮಾಡಿ ಮಾತು ಕೊಟ್ಟಿದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಖಂಡಿತವಾಗೂ ಪಾಸಿಟಿವ್ ಆಗಿ ಸರ್ಕಾರ ಪರಿಗಣಿಸುತ್ತೆ, ಮಾಡುತ್ತಂತ ನನ್ನ ನಂಬಿಕೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ ಮಾಡಬಾರ್ದು ಅಂತೇನಿಲ್ಲ, ಆದರೆ ಹೈಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಆಲ್ರೆಡಿ ನೇರವಾಗಿ CM ನಿಮಗೆ ಆಡಿಯನ್ಸ್ ಕೊಟ್ಟಿದ್ರಿಂದ ಟೈಮ್ ಕೊಡಬೇಕಂತಕ್ಕಂಥ ಮಾತು ಹೇಳಿದೆ. ನಿಮ್ಮ ಮುಖಾಂತರ ಪ್ರತಿಭಾ ಯುವಕರಲ್ಲಿ ಕೂಡ ಮನವಿ ಮಾಡತಕ್ಕಂಥದ್ದು, ಸ್ಟ್ರೈಕ್ ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಇಲ್ಲ. ಭಾಳ ಹಂತದಲ್ಲಿದ್ದೀವಿ, ಭಾಳ ಹತ್ತಿರದಲ್ಲಿದ್ದೀವಿ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಗೊತ್ತಿಲ್ಲ. ಆದರೆ BJಪಿಯವ್ರು ಎದಕ್ಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹೋಗಿ ನರೇಂದ್ರ ಮೋದಿ ಅವ್ರ ವಿರುದ್ಧನೇ ಮಾಡ್ಬೇಕು ಈಗ BJಪಿಯವ್ರದ್ದು. ನಮ್ಮ ವಿರುದ್ಧ ಮಾಡಿ ಏನು ಉಪಯೋಗ ಆಗೋದಿಲ್ಲ. ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ಸಚಿವರ ವಿರುದ್ಧ ಮಾಡಕ್ಕೆ ಹೇಳ್ರಿ, ಸಾಕಾಗೈತಿ ಇವ್ರದ್ದು.